ಎಲ್ಲವನ್ನು ನಿಯಂತ್ರಿಸಬಲ್ಲ ಏಕೈಕ ಶಕ್ತಿ ನೀನು, ಏಕೈಕ ವ್ಯಕ್ತಿ ನೀನು. ನಿನ್ನ ಮರ್ಮವನ್ನು ತಿಳಿಯದೆ, ನೀನು ಏನೆಂದು ಅರಿಯದೆ ನಿನ್ನ ಕ್ಷೇತ್ರದಲ್ಲಿ ನಾವಿದ್ದರೂ ದುರಹಂಕಾರದಿಂದ ಮೆರೀತೇವೆ. ಷಡ್ವೈರಿಗಳನ್ನು ತ್ಯಜಿಸಿ ಪಂಚೇಂದ್ರಿಯಗಳನ್ನು ಬಿಗಿಡಿದು ದೃಷ್ಟಿಯನ್ನು ನಾಸಿಕಾಗ್ರದಲ್ಲಿ ಕೇಂದ್ರೀಕರಿಸಿ ತಪಸ್ಸನ್ನು ಆಚರಿಸುವ ಮನು ಮುನಿಗಳಿಗೆ ನೀನು ಅಗೋಚರನಂತೆ. ಅಂಥದ್ರಲ್ಲಿ ನಿನ್ನ ಜೊತೆಯಲ್ಲಿದ್ದಂಥ ನಮಗೆ ನಿನ್ನ ಯೋಗ್ಯತೆ ತಿಳಿಯದೇ ಹೋಯಿತು. ಎಲ್ಲರನ್ನು ನಿಯಂತ್ರಿಸಬಲ್ಲ ಏಕೈಕ ಶಕ್ತಿ ನೀನು. ಕಮಲದಳ ನಯನ ಕಾಲೀಯ ಮತನ ಕಿಸಲಯೋ ಪಮಚರಣ ಸೇವ್ಯ ಕುಜ ಹರ ಕೂರ್ಮ ಸಮಸತ್ಕಪೋಲ ಕೇಯೂರ ಹಾರ ಕೈರವ ಶ್ಯಾಮ ಕೋಕರ್ಣ ಗ್ರಹೇ ರಮಣ ಕೃಷ್ಣ ವಾಸುದೇವ ಮುಕುಂದ ಮುರಹರಿ ಪದ್ಮನಾಭ ಪಂಕಜವಲ್ಲಭ ಗರುಡಧ್ವಜ ನೀಲಾಂಬರ ಲಕ್ಷ್ಮೀಪತಿ ರಮಾರಮಣ ಕೋದಂಡರಾಮ ಶ್ರೀರಾಮಚಂದ್ರ ಶಂಖ ಚಕ್ರಧರ ಗರುಡ ವಾಹನ ನರಸಿಂಹರೂಪ ಅಚ್ಯುತ ಅನಂತ ಕೇಶವ ಹರಿಸುನ ಋಷಿಕೇಶ ನಾರಾಯಣ ನಿಗಮ ವಂದನೆ ನಿಗಮ ದೂರನೆ ನಿರ್ವಿಕಲ್ಪನೆ ನಿರ್ಲೇಪನೆ ಖಗ ಗಮನ ಕಮನೀಯ ಕಂಚದಳನೇನ ಹರೇ ಗೋವಿಂದ ನಿ ಗೋವಿಂದ ಗೋವಿಂದ. ಎಲ್ಲರೂ ಗೋವಿಂದ ಹಾಕಿ ಒಂದು ಎರಡು ಮುಷ್ಟಿ ಹೆಚ್ಚು ಊಟ ಮಾಡ್ಬೋದು. ಗೋವಿಂದ ನಿ ಗೋವಿಂದ ಗೋವಿಂದ. ದೇವರು ಅಂತ ಕೇಳಿದ್ದೇವೆ. ಮೂಲಗದ ವಿಚಾರ ಅನ್ನುವುದನ್ನು ಸಾಧನೆಯ ಮೂಲಕವಾಗಿಯೇ ತೋರಿಸಿಕೊಟ್ಟವರು ಬಲರಾಮ ಕೃಷ್ಣರಾದಂತಹ ನಾವಿಬ್ಬರು. ಒಂದು ಕಾಲದಲ್ಲಿ ಯಯಾತಿಯ ಶಾಪ ಇತ್ತು ನಮ್ಮ ವಂಶಕ್ಕೆ. ಯದುಗಳಿಗೆ ರಾಜತ್ವವೇ ಇಲ್ಲದೆ ಹೋಗಲಿ, ಅವರ ಶಾಪದ ಹಾಗೆ ನಾವು ದಿಕ್ಕು ದೆಸೆ ಇಲ್ಲದೆ ಇರಬೇಕಿತ್ತು. ಆದರೆ ಆ ಶಾಪದ ಸೋಕು ನಮ್ಮ ವಂಶಕ್ಕೆ ತಟ್ಟಬಾರದು ಎಂಬ ಹಾಗೆ ನಾವಿಬ್ಬರು ಪ್ರಯತ್ನ ಪಟ್ಟೆವು. ಶರದಿಯ ಮಧ್ಯದಲ್ಲಿರುವಂತಹ ಈ ಕುಶಸ್ಥಳಿ ಅನ್ನುವಂತಹ ಪುರವನ್ನು ವರುಣನಿಂದಲೇ ಪಡೆದು ಅಲ್ಲಿಯೇ ಒಂದು ವಿಶೇಷವಾದಂತಹ ಪುರವನ್ನು ವಿಶ್ವಕರ್ಮನಿಂದಲೇ ಕಟ್ಟಿಸಿಕೊಂಡವರು. ಅದಕ್ಕೆ ದ್ವಾರಕೆ ಎಂಬ ಹಾಗೆ ಹೆಸರು. ಇಲ್ಲಿಗೆ ಬರುವವರೆಗೆ ಎಲ್ಲಾ ಕಡೆಯಿಂದಲೂ ಮುಕ್ತ ಪ್ರವೇಶ, ಎಲ್ಲಾ ಕಡೆಯಲ್ಲಿಯೂ ದ್ವಾರವೇ ಇರುವ ಕಾರಣವೇ ಇದು ದ್ವಾರಾವತಿ ಎಂಬ ಹಾಗೆ ಕರೆಸಲ್ಪಟ್ಟಿತು. ಇಂತಹ ದ್ವಾರಕೆಯ ಅಧಿಕಾರಿಯಾಗಿ ಬಲರಾಮನಾದಂತಹ ನಾನು ಆಳ್ವಿಕೆಯನ್ನು ಮಾಡುತ್ತಿದ್ದೇನೆ. ಬಲರಾಮ ನಮ್ಮಲ್ಲಿ ಇರುವುದೇ ಬಲ, ಅದು ಇದ್ದದ್ದರಿಂದಲೇ ನಾನು ಬಲರಾಮ. ಮೊದಲೊಂದು ಇಬ್ರು ರಾಮಂದಿರು ಆಗಿ ಹೋಗಿದ್ರಂತ. ಒಬ್ಬ ಯಾರು? ಕೋದಂಡರಾಮ. ಅವನ ಕೈಯಲ್ಲಿ ಕೋದಂಡ ಇದ್ದ ಕಾರಣ ಕೋದಂಡರಾಮ.
ಆದ್ರೆ ನಾನು ಕೇಳುವುದು, ಆ, ಅವ ನಮ್ಮಷ್ಟೆಲ್ಲ ಏನು ಇಲ್ಲಪ್ಪ. ಹೌದಾ? ಯಾರೋ ಊರಿನವರು ಹೇಳಿದ ಮಾತನ್ನು ಕೇಳಿ ಹೆಂಡತಿಯನ್ನೇ ಗಾಡಿಗಟ್ಟಿದವ. ಅವ ಎಂತದ್ದು. ಆಮೇಲೆ ಯಾರು ಮತ್ತೊಬ್ಬ ಭಾರ್ಗವರಾಮ, ಅವನು ಅಷ್ಟೇ ತಂದೆ ಹೇಳಿದ್ರು ಅಂತೇಳಿ ತಾಯಿಯ ತಲೆಯನ್ನು ಕಡ್ದ. ಮತ್ತೆ ಬದುಕಿಸಿದ ಅದು ದೊಡ್ಡ ವಿಷಯ ಅಲ್ಲ. ಆದ್ರೆ ನಾನು ಹಾಗಲ್ಲ. ಯಾರು ಎಂತದೇ ಆಗುವುದಕ್ಕೆ ಪ್ರಾಯದಲ್ಲಿ ನನಗಿಂತ ದೊಡ್ಡವಳು ನನ್ನ ಹೆಂಡತಿ. ಹೌದಾ? ನಿಜವಾಗಿಯೂ ಆರಾಮಾಗುತ್ತಿದ್ರೆ ಹೆಂಡತಿಯನ್ನು ಬಿಡ್ತಿದ್ದ. ನಾನು ಬಿಟ್ಟಿದ್ದೇನೆ. ಇಲ್ಲಿಯೂ ಕೂಡ ಇಲ್ಲಿಯವರೆಗೂ ಕೂಡ ಅವಳನ್ನೇ ನನ್ನ ಹೆಂಡತಿ ಎಂಬ ಹಾಗೆ ಭಾವಿಸಿ ಒಳ್ಳೆಯ ದಾಂಪತ್ಯ ಜೀವನ ನಮ್ಮದು. ಜನಬಲ, ಧನಬಲ, ಅಧಿಕಾರ ಬಲ ಎಲ್ಲವೂ ನಮ್ಮಲ್ಲಿದೆ. ಹಾಗಾಗಿ ಮತ್ತೆ ಕೆಲವರೆಲ್ಲ ಹೇಳ್ತಾರೆ ಏನಂತ, ಅವ ಬಲರಾಮನ, ಅವ ಯಾವಾಗಲೂ ಅಮಲಿನ ಪದಾರ್ಥ ಸೇವನೆ ಮಾಡ್ತೇನೆ. ಹೌದಂತೆ? ಎಂತದ್ದು ಹೌದು, ಎಂತದ್ದು ಸುದ್ದಿ ಸ್ವಾಮಿ. ನಿಮ್ಮಲ್ಲೇ ಕೇಳ್ತೇನೆ, ಈ ಮಲಿನ ಅಂದ್ರೆ ಎಂತದ್ದು ಹೇಳಿ. ಕೊಡಕ್ ಅಂತ ಅರ್ಥ. ಆ ಮಲಿನಕ್ಕೆ ವಿರುದ್ಧ ಶಬ್ದ ಯಾವುದು? ಅಮಲಿನ. ಹೌದಾ? ನಾವು ಶುದ್ಧ ಸೇವನೆ ಮಾಡ್ತೇವೆ, ಶುದ್ಧ ದ್ರವ್ಯವನ್ನು ಸೇವನೆ ಮಾಡ್ತೇವೆ. ಹಾಗಾಗಿ ನಮ್ಮ ಬಗ್ಗೆ ಯಾರು ಹೇಗೆ ಆಡಿಕೊಳ್ಳಿ, ಶಿಂದಿನಿಂದ ಮಾತಾಡುವವರ ವಿಷಯವನ್ನು ಮಾತನ್ನು ನಾವೆಲ್ಲ ಕೇಳಲಿಕ್ಕಿಲ್ಲ. ಯಾವತ್ತಿನ ಹಾಗೆ ಇಂದು ಕೂಡ ಪ್ರಾರ್ಥನೆಗಳನ್ನು ತೀರಿಸಿ ಸಭಾ ಪ್ರವೇಶ ಮಾಡುವಾಗ ಎಲ್ಲರೂ ಬಂದು ನಿಲ್ಲಿಸಿದ್ದಾರೆ. ಅಷ್ಟಮಂತ್ರಿಗಳಲ್ಲಿ 7 ಮಂತ್ರಿಗಳು ಬಂದು ಅವರವರ ಆಸನದಲ್ಲಿ ಕುಳಿತುಕೊಂಡಿದ್ದಾರೆ. ಆದ್ರೆ ಯುವರಾಜ ಪೀಠದಲ್ಲಿ ಅವನದೊಂದು ಅವಸ್ಥೆ. ಇದು ಇವತ್ತೊಂದಲ್ಲ, ಯಾವಾಗಲೂ ಹೀಗೆ. ಸಮಯಕ್ಕೆ ಸರಿಯಾಗಿ ಬರುವುದಕ್ಕಿಲ್ಲ. ನನಗೆ ಕೋಪ ಬಾರದೆ ಅವ ಬರುವುದಿಲ್ಲ. ಒಮ್ಮೊಮ್ಮೆ ನಾನು ಆಲೋಚನೆ ಮಾಡುವುದು, ಈ ದಿವಸ ಕೋಪವೇ ಮಾಡಲಿಕ್ಕಿಲ್ಲ ಅಂತ. ನನಗೆ ಕೋಪ ಬರುವಲ್ಲಿಯವರೆಗೆ ಅವ ಬರುವುದಿಲ್ಲ. ಕೋಪ ಬಂದ ಮೇಲೆ ಬರುವುದು. ನೋಡಿ, ಒಟ್ಟೊಲಗವನ್ನು ಕೊಟ್ಟಿದ್ದೇನೆ, ಅವನ ಪೀಠ ಬರಿದಾಗಿದೆ. ಹಾಗಿದ್ರೆ ಬರಬೇಕಾದ ಸಮಯದಲ್ಲಿ ಬರಲಿಲ್ಲ ಅಂತಾದ್ರೆ ಎಲ್ಲಿ ಹೋಗಿದ್ದಾನೆ ಅನ್ನುವಂತಹ ಪ್ರಶ್ನೆ ಬರ್ತದೆ. ಅವನ ಬಗ್ಗೆ ಪ್ರಚಾರವೇ ಉಂಟು. ಯಾವಾಗ ನೋಡಿದ್ರು ಕೂಡ ಕಾಮಮೋಹಿತನಾಗಿ ಅವರಿಗೆ 16,008 ಮಂದಿಯಂತೆ. ಯಾರ ಜೊತೆಯಲ್ಲಿ ಲಲ್ಲೆಯಾಡ್ತಾ ಇದ್ದನೋ ಯಾರಿಗೆ ಗೊತ್ತು. ಇವತ್ತಂತೂ ಕೋಪ ಬಹಳ ಹೆಚ್ಚಾಗಿದೆ. ಇವತ್ತು ಬರಬೇಕವ. ಬಿಂಡಪವನು ಅಲ್ಲ ಕೈಯೊಡ್ಡು ಸರಸಿಯು ತುಂಬಿದ ಅಂಬರದಲ್ಲಿ ಸರಸಿಯ ಬಿಡಿದಿರಲಿ ಅಂಬರದಲ್ಲಿ ತೊರಗವ ನೀರಿ
ಬಂದ್ರೆ ಬಲರಾಮ ಸಭೆಯಲ್ಲಿ ಹುಡುಕುವುದು ಯಾರನ್ನು? ನಿನ್ನನ್ನು ಬಿಟ್ಟರೆ ಮತ್ತೆ ಬೇರೆ ಯಾರನ್ನು ಹುಡುಕುವುದನ್ನ? ಸಭೆಗೆ ಬರಬೇಕು ಅಂತಾದ್ರೆ ಶೋಭನವಾದ ಮುಖ ಬೇಡುವೋ? ಬೇಕು. ಇಲ್ಲದಿದ್ರೆ ಇದ್ದ ಮುಖವನ್ನು ಶೋಭನವಾಗಿಸಿಕೊಂಡು ಬರಬೇಡುವೋ? ಮಾಡಬೇಕು. ಈಗ ಅದು ಎರಡು ಇಲ್ಲಲ್ಲ. ಬಣ್ಣಗೆಟ್ಟ ಹೊಳಪಿಲ್ಲದ ಚಿನ್ನದಂತಾದವರು ಯಾವತ್ತು ನೀನು ಬರುವುದು ತಡವಾಗಿ, ಆದ್ರೆ ಬರುವಾಗ ಹಸನ್ಮುಖಿಯಾಗಿ ಬರ್ತಿದ್ದೆ. ಹೌದು, ಇವತ್ತು ಹಾಗೆ ಬರುವುದಕ್ಕೆ ಉಪಾಯ ಇಲ್ವಲ್ಲ? ಇವತ್ತು ಬಂದದ್ದು ತಡವಾಗಿಯೇ. ಈಗ ನಾನು ಬಂದು ನಿನಗೆ ಪ್ರಯೋಜನ ಇಲ್ಲ. ಬಣ್ಣಗೆಟ್ಟ ಚಿನ್ನದ ಆಭರಣವನ್ನು ಯಾರಾದರೂ ತಮಗೆ ಶೋಭಾಯಮಾನ ಅಂತ ಧರಿಸ್ತಾರೆ.